ಈ ಥರ ಒಮ್ಮೆ ಮಟನ್ ಗ್ರೀನ್ ಮಸಾಲ ಮಾಡಿ ನೋಡಿ. 1 kg ಆದರೂ ಒಬ್ಬರೇ ಖಾಲಿ ಮಾಡ್ತಾರೆ, ನೆಕ್ಕಿ ನೆಕ್ಕಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಗೀ ರೈಸ್ ಮತ್ತು ಆಪಮ್ ಮಾಡಿದ್ದೇನೆ. ನೀವು ಎಂತ ಬೇಕಾದರೂ ಮಾಡ್ಬೋದು, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಟನ್ ಗ್ರೀನ್ ಮಸಾಲ ಮಾಡ್ತೇನೆ. ನಾನು ಒಂದು ½ kg ಮಟನ್ ತಗೊಂಡಿದ್ದೇನೆ. ಇನ್ನು ನವರಾತ್ರಿ ಎಲ್ಲ ಬರ್ತದಲ್ಲ, ಇವತ್ತು ನಾವು ಸ್ಯಾಟರ್ಡೇ ಇದು ವಿಡಿಯೋ ಮಾಡಿದ್ದು. ನಾನು ಸ್ಯಾಟರ್ಡೇ ಲಾಸ್ಟ್, ನಾವು ಸಂಡೇನೇ ನವರಾತ್ರಿ ಸೋಮವಾರದಿಂದ ಸ್ಟಾರ್ಟ್, ನಾವು ಮಾತ್ರ ಸಂಡೇನೇ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಇವತ್ತು ಸ್ಯಾಟರ್ಡೇ ಒಂದು ½ kg ಮಟನ್ ಇದ್ದು ಗ್ರೀನ್ ಮಸಾಲ ಹೇಗೆ ಮಾಡ್ತೇನೆ ಅಂತ ಹೇಳ್ತೇನೆ. ಗ್ರೀನ್ ಮಸಾಲ ಎಲ್ಲರೂ ಸಹ ಮಾಡ್ತಾರೆ, ಆದರೆ ನನ್ನ ಈ ಥರ ಮೆಥಡಲ್ಲಿ ಒಮ್ಮೆ ನೀವು ಗ್ರೀನ್ ಮಸಾಲ ಮಾಡಿದರೆ ಆ ಟೇಸ್ಟನ್ನು ಯಾವತ್ತೂ ಬಿಡುವುದಿಲ್ಲ, ಅಷ್ಟು ಒಳ್ಳೆಯದಾಗ್ತದೆ. ಈಗ ನಾನು ಅದಕ್ಕೆ ಮೊದಲಿಗೆ ಉಂಟಲ್ಲ, 1 ಹಿಡಿಯಷ್ಟು ಪುದೀನ ತಗೊಂಡಿದ್ದೇನೆ. 1 ಹಿಡಿಯಷ್ಟು ಪುದೀನ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತೇನೆ ನಾನು. 1 ಹಿಡಿಯಷ್ಟು ಕೊತ್ತಂಬರಿ, ಮತ್ತು ನಾನು 1 ತುಂಡು ಶುಂಠಿ ಮತ್ತು 7-8 ಎಸಳು ಬೆಳ್ಳುಳ್ಳಿ ಎಲ್ಲ ಹಾಕಿ, ಮತ್ತು 4 ಗ್ರೀನ್ ಚಿಲ್ಲಿ. ಗ್ರೀನ್ ಮಸಾಲಕ್ಕೆ ಗ್ರೀನ್ ಚಿಲ್ಲಿ ಬೇಕೆ, 4 ಹಾಕಿದ್ದೇನೆ. ಮತ್ತು ನಾನು ಖಾರ ನೋಡಿ ಹಾಕ್ಬೋದು, ಅದು ಇಡೀ ಚಿಲ್ಲಿ ಸಹ ನಾವು ಕುಕ್ಕರಲ್ಲಿ ಸಹ ಬೇಯಿಸುವಾಗ ಹಾಕ್ಬೋದು. ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರುವ. ಈಗ ನೋಡಿ ಗ್ರೈಂಡ್ ಮಾಡಿ ಬಂದೆ ನೋಡಿ, ಇಷ್ಟು ಫೈನಾಗಿ ಪೇಸ್ಟ್ ಮಾಡಿದರೆ ಆಯಿತು. ಈಗ ನಾನು ½ kg ಮಟನಿಗೆ ಇದೆಲ್ಲ ಪೇಸ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿಡ್ತೇನೆ. ಆವಾಗಲೇ ಇದ್ರದ್ದು ಟೇಸ್ಟ್ ಒಳ್ಳೇದು ಬರೋದು. ಬೇರೆಯವರೆಲ್ಲ ಇದು ಫಸ್ಟ್ ಟೈಮ್ ಏನು ಚಾನಲಲ್ಲಿ ಹೀಗೆ ಮಾಡೋದು. ಬೇರೆಯವರು ಎಂತ ಮಾಡ್ತಾರೆ ಗೊತ್ತಿಲ್ಲ, ಡೈರೆಕ್ಟ್ ಕುಕ್ಕರಿಗೇ ಹಾಕ್ತಾರೆ. ಇದು ನಾವು ಮ್ಯಾರಿನೇಟ್ ಮಾಡಿರುವುದರಿಂದ ನಮಗೆ ಟೇಸ್ಟ್ ತುಂಬಾ ಒಳ್ಳೇದು ಬರ್ತದೆ. ಮತ್ತು ಮಟನ್ ಎಲ್ಲ ಎಳೆದುಕೊಳ್ತದೆ. ಇದನ್ನು ಒಂದು ಗಂಟೆ ಮಿನಿಮಮ್ ಇಡಬೇಕು. ನನಗೆ ಮಾತ್ರ ಈಗ ಟೈಮ್ ಇಲ್ಲ, ಒಂದು ಅರ್ಧ ಗಂಟೆ ಇಡ್ತೇನೆ. ಟೈಮ್ ಆಯಿತು, ಒಂದು ಅರ್ಧ ಗಂಟೆ ಇಲ್ಲದ್ರೆ ನಿಮಗೆ ಟೈಮ್ ಇದ್ರೆ ಉಂಟಲ್ಲ, ಮಿನಿಮಮ್ 1 ಗಂಟೆ ಇಡಿ. ಇದಕ್ಕೆ ನಾನು ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ಈಗ ನಾನು ಪೇಸ್ಟ್ ಮಾಡುವಾಗ 1 ಸ್ಪೂನಷ್ಟು ಮಾತ್ರ ನೀರು ಹಾಕಿ ಪೇಸ್ಟ್ ಮಾಡಿದ್ದು, ಜಾಸ್ತಿ ಎಂತ ಸಹ ಹಾಕಲಿಲ್ಲ. ನೀರು ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಅದಕ್ಕೆ 1 ಸ್ಪೂನ್ ಸಾಕಾಗ್ತದೆ, ಇದು ಗ್ರೈಂಡ್ ಆಗ್ತದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, ಮತ್ತು ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತೇನೆ. ಮತ್ತು ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಜೀರಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರ್, ಇಷ್ಟು ಹಾಕ್ತೇನೆ. ಮತ್ತು ನಾವಿದಕ್ಕೆ ಫ್ರೆಶ್ ಆದನೇ ಇದು ಕರಡು ಹಾಕಬೇಕು. ಹುಳಿ ಎಲ್ಲ ಕರಡಿದ್ರೆ ಅಷ್ಟು ಒಳ್ಳೇದು ಬರೋದಿಲ್ಲ. ಫ್ರೆಶ್ ಕರಡೆ ಹಾಕಿ ಒಂದು ಅರ್ಧ ಬೌಲಷ್ಟು ಹಾಕ್ತೇನೆ. ಆವಾಗ ಇದೆಲ್ಲ ಎಳೆದುಕೊಳ್ತದೆಲ್ಲ ಮಟನ್ಗೆ, ಆವಾಗ ತುಂಬಾ ಟೇಸ್ಟಿ ಆಗ್ತದೆ. ನೀವು ಸಹ ಹೀಗೆ ಒಮ್ಮೆ ಟ್ರೈ ಮಾಡಿ. ಇದೆಲ್ಲ ಹೀಗೆ ಹಾಕಿ ಮಾಡುವ, ನಾವೊಂದು ಒಳ್ಳೆದೊಂದು ಮಿಕ್ಸ್ ಕೊಡುವ. ಇದೊಂದು 1 ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ತುಂಬಾ ಒಳ್ಳೆಯದು. ಇಲ್ಲದ್ರೆ ಮಿನಿಮಮ್ ಒಂದು ಟೈಮ್ ಇರದಿದ್ರೆ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಲೇಬೇಕು. ಹೀಗೆ ಒಮ್ಮೆ ನೀವು ಟ್ರೈ ಮಾಡಿ, ಹೀಗೆ ನಾನು ಹೇಳುವ ಮೆಥಡಲ್ಲಿ ಒಮ್ಮೆ ನೀವು ಟ್ರೈ ಮಾಡಿದರೆ ನಿಮಗೆ ಮಾತ್ರ ಇದರ ಟೇಸ್ಟು ಹೀಗೇ ಮಾಡ್ತೀರಿ. ಮತ್ತು ಆ ಥರ ಮಾಡೋದಿಲ್ಲ, ನಾವು ಮಟನನ್ನು ಕುಕ್ಕರಲ್ಲಿ ಎಲ್ಲ ಬೇಯಿಸುವಾಗ ಹಾಕ್ತೇವಲ್ಲ, ಹಾಗೆ ಮಾಡೋದಿಲ್ಲ. ಹೀಗೆ ಒಮ್ಮೆ ಮ್ಯಾರಿನೇಟ್ ಮಾಡಿ ಟ್ರೈ ಮಾಡಿ ನೀವು ಸಹ. ಈಗ ಇದನ್ನು ಒಂದು ಸೈಡಲ್ಲಿ ಇಡು, ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಮಿನಿಮಮ್ 1 ಗಂಟೆ ಆಗಬೇಕು. ನನಗೆ ಮಾತ್ರ ಟೈಮ್ ಇಲ್ಲ, ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡ್ತೇನೆ. ನಿಮಗೆ ಟೈಮ್ ಇದ್ದರೆ 1 ಗಂಟೆ ಮ್ಯಾರಿನೇಟ್ ಮಾಡಿಡಿ. ಈಗ ಇದು ಒಳ್ಳೆಯದು ಎಳೆದುಕೊಳ್ತದೆ. ಮತ್ತು ಉಪ್ಪೆಲ್ಲ ಚೆಕ್ ಮಾಡ್ಬೋದು, ನಾವು ಮಟನ್ ಬೇಯಲಿಕ್ಕೆ ಇಡ್ತೇವಲ್ಲ ಆಗ ಸಹ ಮಾಡ್ಬೋದು. ಈಗ ಒಂದು ಸೈಡಲ್ಲಿ ಇಡುವ ಇದನ್ನು. ಈಗ 3/4 ಗಂಟೆ ಆಯಿತು ಮ್ಯಾರಿನೇಟ್ ಮಾಡಿದ್ದೆ ನಾನು. 3/4 ಗಂಟೆ ಆಯಿತು. ಈಗ ನಾನು ಒಂದು ಇದು ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಈಗ ಇದಕ್ಕೆ ನಾನು ಸ್ಪೈಸಸ್ ಹಾಕ್ತೇನೆ. 1 ಮೊಗ್ಗು, 2 ಪಲಾವ್ ಎಲೆ, 1 ತುಂಡು ಚಕ್ಕೆ, 2 ಏಲಕ್ಕಿ, 4 ಲವಂಗ,
ಸ್ವಲ್ಪ ಕರಿಮೆಣಸು, ಸ್ವಲ್ಪ ಕರಿಬೇವು ಹಾಕ್ತಿದ್ದೇನೆ. ಮತ್ತು ನಾನು 2 ಮೀಡಿಯಮ್ ಸೈಜ್ ಆನಿಯನ್ನನ್ನು ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಿದ್ದೇನೆ. ಆವಾಗ ಟೇಸ್ಟ್ ಒಳ್ಳೇದು ಬರ್ತದೆ. ಅದಕ್ಕೆ ಈಗ ಇದನ್ನು ಹಸಿ ಸ್ಮೆಲ್ ಹೋಗುವ ತನಕ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಈಗ ನಾನು ಇದು ಫ್ರೈ ಆಯಿತು, ಒಳ್ಳೆ ಫ್ರೈ ಆಯಿತು. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಟ ಮಟನನ್ನು ಹಾಕ್ತಿದ್ದೇನೆ. ಈಗ ಇದು ಆಯಿಲಲ್ಲೇ ಫ್ರೈ ಮಾಡಬೇಕು. ಇದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗುವ ತನಕ ಫ್ರೈ ಮಾಡುವ. ಒಂದು 7-8 ನಿಮಿಷ ಫ್ರೈ ಮಾಡುವ. ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡುವ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ಅದನ್ನು ಒಳ್ಳೆ ಫ್ರೈ ಮಾಡುವ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಸೈಜಲ್ಲಿ ಒಂದು ಟೊಮೆಟೊ ಹಾಕ್ತೇನೆ. ಸ್ಟ್ರೈಟ್ ಆಗಿ ಕಟ್ ಮಾಡಿ ಹಾಕಿದ್ದೇನೆ. ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ ಆಗಿದ್ದೆಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದೇನೆ. ಇನ್ನೆಂತ ಸಹ ಹಾಕ್ಲಿಕ್ಕಿಲ್ಲ. ಈಗ ಅದನ್ನೊಂದು 5 ನಿಮಿಷ ಫ್ರೈ ಮಾಡುವ. ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ತೆಗೆಯುವ ನಾವು. ಮಟನ್ ಅಲ್ಲ ಅದಕ್ಕೆ ಮಾತ್ರ. ಇದು ಇದಕ್ಕೆ ಮಟನ್ ಗ್ರೇವಿ ಇದು ಯಾವುದಕ್ಕೆಲ್ಲ ಇದಕ್ಕೆ ಗೀ ರೈಸಿಗೆ ಒಳ್ಳೆಯದಾಗ್ತದೆ, ಇಡ್ಲಿಗೆ ಒಳ್ಳೆಯದಾಗ್ತದೆ, ದೋಸೆ ಮತ್ತು ಮುದ್ದೆಗೆ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೈಸಿಗೆ ಸಹ ಒಳ್ಳೆಯದಾಗ್ತದೆ. ಈಗ ಇದು ಸ್ವಲ್ಪ ಕುದಿ ಬರಲಿ. ಈಗ ಅದಕ್ಕೆ ನಾನು ಒಂದು ಹಸಿಮೆಣಸು ಹಾಕ್ತೇನೆ, ಗ್ರೀನ್ ಚಿಲ್ಲಿ ಹಾಕ್ತೇನೆ, ಒಂದು ಕಟ್ ಮಾಡಿ ಹಾಕುವ. ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ತೇನೆ. ಸ್ವಲ್ಪ ಕಸೂರಿ ಮೇಥಿ ಹಾಕಿ, ಆವಾಗ ಫ್ಲೇವರ್ ಒಳ್ಳೇದು ಬರ್ತದೆ. ಈಗ ಒಂದು ಮಿಕ್ಸ್ ಮಾಡುವ. ನಾವು ಎಲ್ಲ ಸಹ ಹಸಿಯೇ ಹಾಕಿದ್ದಲ್ಲ, ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಆವಾಗ ತನಕ ಆಯಿಲಲ್ಲೇ ಫ್ರೈ ಆಯಿತು. ಈಗ ಸಾಕಿಷ್ಟು ಫ್ರೈ ಆದದ್ದು. ಈಗ ಸ್ವಲ್ಪ ಮಿಕ್ಸ್ ಎಲ್ಲ ತೊಳೆದದ್ದು ನೀರು ಹಾಕಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಈಗ 4 ವಿಸಿಲ್ ಕೂಗಿಸುವ ನಾವು. ಇದನ್ನು ಲಿಡ್ ಕ್ಲೋಸ್ ಮಾಡ್ತೀವಿ. ಈಗ ವಾವ್, ನೋಡಿ ಹೇಗೆ ಬಂದಿದೆ ನೋಡಿ. ಗ್ರೇವಿ ಅಷ್ಟೇ ಸೂಪರಾಗಿ ಬಂದಿದೆ ನೋಡಿ. ಗ್ರೀನ್ ಮಸಾಲ ರೆಡಿ ಆಯಿತು. ಈಗ ನಾನು ಇದನ್ನು ಸರ್ವ್ ಮಾಡ್ತೇನೆ. ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಉಂಟು. ನೀವು ಸಹ ಹೀಗೆ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಮಟನ್ ಸರ್ವ್ ಮಾಡ್ತಿದ್ದೇನೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೀವು ಸಹ ಒಮ್ಮೆ ಹೀಗೇ ಟ್ರೈ ಮಾಡಿ, ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ನಾನೀಗ ಗೀ ರೈಸ್ನಲ್ಲಿ ಸರ್ವ್ ಮಾಡ್ತಿದ್ದೇನೆ. ಸ್ವಲ್ಪ ಗೀ ರೈಸ್ ಸಹ ಮಾಡಿದ್ದೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ ಗೀ ರೈಸ್. ಮತ್ತು ಆಪಮ್ ಮಾಡಿದ್ದೇನೆ. ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.